ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಾಶಿರಂಗ. ಗೆಳೆಯರೆ, ಜಿದ್ದಿನ ರಾಜಕೀಯ ಮೇಲಾಟದ ಮಧ್ಯೆ ವಿಧಾನ ಪರಿಷತ್ತು ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಕಾಂಗ್ರೆಸ್ನ 5, ಬಿಜೆಪಿಯ 2 ವಿಧಾನ ಪರಿಷತ್ತಿಗೆ ಪ್ರವೇಶ ಪಡೆದಿದ್ದಾರೆ. ಈ ಚುನಾವಣೆಯಲ್ಲಿ ಬಿಜೆಪಿಗೆ ತಲೆತಗ್ಗಿಸುವಂತಾಗಿದ್ದದ್ದು ಕ್ರಾಸ್ ವೋಟಿಂಗ್. ಇನ್ನೊಂದು ಕಡೆ ಜೆಡಿಎಸ್ ಅಭ್ಯರ್ಥಿಗೆ ಬಿದ್ದಂತಹ ವೋಟ್. ಆದರೆ ಈ ಚುನಾವಣೆಯಲ್ಲಿ ಚರ್ಚೆಗೆ ಗ್ರಾಸವಾಗುತ್ತಿರುವುದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಇಟ್ಟಂತಹ ರಾಜಕೀಯ ನಡೆ. ಅದೇನು ಅಂತ ವಿವರವಾಗಿ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. ವಿಧಾನ ಪರಿಷತ್ತು ಚುನಾವಣೆಯಲ್ಲಿ ಎಂತೆಂತಹ ರಾಜಕೀಯ ಸಮೀಕರಣವನ್ನು ಮಾಡಿದ್ರೂ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಗೆಲುವಿಗೆ 3-4 ಮತಗಳ ಕೊರತೆ ಆಗ್ತಿತ್ತು. ಜೆಡಿಎಸ್ ಅಭ್ಯರ್ಥಿ ಗೆಲ್ಲಬೇಕಾದ್ರೆ ಒಂದೋ ಪವಾಡ ನಡಿಬೇಕಿತ್ತು, ಇಲ್ಲವೋ ಶಾಸಕರ ನಿಜವಾದ ಆತ್ಮಸಾಕ್ಷಿ ಕೆಲಸ ಮಾಡಬೇಕಿತ್ತು. ಇಂತಹ ದುಸ್ತರ ರಾಜಕೀಯ ಪರಿಸ್ಥಿತಿ ಇದ್ದಾಗಲೂ ಕುಮಾರಸ್ವಾಮಿ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವ ಹಿಂದೆ ಮಹಾನ್ ರಾಜಕೀಯ ಚಾಣಾಕ್ಷತನ ಅಡಗಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಅದು ಹೇಗೆ? NDA ಮೈತ್ರಿಯ ಕರವಾಗಿ 3ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲು ಐಡಿಯಾ ಕೊಟ್ಟಿದ್ದು ಯಾರು? ಬಿಜೆಪಿಯು ರಘು ಕೌಟಿಲ್ಯ ಮತ್ತು ಲಿಂಗರಾಜ್ ಪಾಟೀಲ್ ಅವರನ್ನ ಕಣಕ್ಕಿಳಿಸಿ ಸುಮ್ಮನಾಗಿತ್ತು. ಯಾಕೆಂದರೆ ಬಿಜೆಪಿಗೆ ವಿಧಾನಸಭೆಯಲ್ಲಿರುವ ಸಂಖ್ಯಾಬಲದ ಆಧಾರದ ಮೇಲೆ 62ರಿಂದ 2 ಕಣಕ್ಕಿಳಿಸಿದರೆ ಸಾಕು ಎನ್ನುವುದು ಬಿಜೆಪಿಯ ನಿಲುವಾಗಿತ್ತು. ಯಾಕೆಂದರೆ ಒಬ್ಬರಿಗೆ ಗೆಲ್ಲಬೇಕಾದರೆ ಬೇಕಾಗಿರೋದು 28 ನಂಬರ್ಗಿಂತ ಹೆಚ್ಚುವರಿಯಾಗಿ 6 ನಂಬರ್ ಇರುವುದರಿಂದ ಯಾವುದೇ ರಿಸ್ಕ್ ಬೇಡ ಎಂದು 3ನೇ ಅಭ್ಯರ್ಥಿನ ಕಣಕ್ಕಿಳಿಸುವ ಗೋಜಿಗೆ ಹೋಗಿರಲಿಲ್ಲ. ಆ ವೇಳೆ ನಮ್ಮ 18 ಶಾಸಕರು ನಿಮ್ಮ ಹೆಚ್ಚುವರಿ 6 ಮತ ಪ್ಲಸ್ ಯತ್ನಾಳ್ ಮತ್ತು ಜನಾರ್ದನ್ ರೆಡ್ಡಿ ಅವರ ಮತವನ್ನ ಕ್ರೋಢೀಕರಿಸಿದರೆ NDA ಮೈತ್ರಿಯ ಮೂಲಕ ನಾವ್ಯಾಕೆ 3ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬಾರದು ಎನ್ನುವ ಐಡಿಯಾವನ್ನು ಕೊಟ್ಟವರೇ ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಈ ವಿಚಾರವನ್ನು ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನವೀನ್ ಬಳಿ ಕುಮಾರಸ್ವಾಮಿ ಚರ್ಚಿಸಿ ಗ್ರೀನ್ ಸಿಗ್ನಲ್ ಪಡೆದುಕೊಂಡಿದ್ರು. 3ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಐಡಿಯಾವನ್ನು ಕೊಟ್ಟವರು ಕುಮಾರಸ್ವಾಮಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿದ್ರು. 2 ಕಣಕ್ಕಿಳಿಸಿ ಸುಮ್ಮನಾಗಿದ್ದ ಬಿಜೆಪಿ. ಕುಮಾರಸ್ವಾಮಿ ಸಲಹೆಗೆ ಸ್ಪಂದಿಸಿದ ವಿಜಯೇಂದ್ರ ಜೆಡಿಎಸ್ ಪಾರ್ಟಿಯಿಂದಲೇ ಅಭ್ಯರ್ಥಿಯನ್ನ ಫೈನಲ್ ಮಾಡಿ ಎನ್ನುವ ಸಜೆಷನ್ ಬಂದ ಹಿನ್ನೆಲೆಯಲ್ಲಿ ಗೋವಿಂದರಾಜು ಅವರನ್ನ ಕಣಕ್ಕಿಳಿಸಲಾಗಿತ್ತು. ಇನ್ನೊಂದು ಕಡೆ 5ನೇ ಅಭ್ಯರ್ಥಿಯಾಗಿ DK ಶಿವಕುಮಾರ್ ಆಪ್ತ ವಿನಯ್ ಕಾರ್ತಿಕ್ ಅವರನ್ನ CM ಕಣಕ್ಕಿಳಿಸಿದ್ರು. ಇಲ್ಲಿಂದ ಶುರುವಾಗಿದ್ದು ಪರದೆಯ ಹಿಂದಿನ ರಾಜಕೀಯ ಸಮೀಕರಣ. ತಮ್ಮ ಆಪ್ತ ವಿನಯ್ ಕಾರ್ತಿಕ್ ಗೆಲುವಿಗೆ ಖುದ್ದು DK ಶಿವಕುಮಾರ್ ಆಕಾಡಕ್ಕೆ ಇಳಿದಿದ್ರು. ಇನ್ನೊಂದು ಕಡೆ ಬಿಜೆಪಿ ಏನು ತಲೆಕೆಡಿಸಿಕೊಳ್ಳದೆ ಸುಮ್ಮನಾಗಿತ್ತು. ಮೈತ್ರಿ ಧರ್ಮ ಪಾಲಿಸದೆ ರಾಜ್ಯ ಬಿಜೆಪಿ ನಾಯಕರು ಎನ್ನುವ ಆರೋಪ ಕುಮಾರಸ್ವಾಮಿ ಅವರಲ್ಲಿ ಎದುರಾಯಿತು. ಮತ್ತು ಕೇಂದ್ರದ ಬಿಜೆಪಿ ವರಿಷ್ಠರಿಗೆ ಏನು ಸಂದೇಶವನ್ನು ರವಾನಿಸಬೇಕಿತ್ತೋ ಅದನ್ನು ಮಾಡಿದಂತಾಗಿತ್ತು. ಕ್ರಾಸ್ ವೋಟಿಂಗ್, ಅಶೋಕ ಮತ್ತು ವಿಜಯೇಂದ್ರ ದಯನೀಯ ವೈಫಲ್ಯ. ವಿಷಯ ಅಷ್ಟಕ್ಕೆ ಮುಗಿಯಲಿಲ್ಲ. ತಮ್ಮ ಪಾರ್ಟಿಯಿಂದ 2 ಮತ್ತು ಜೆಡಿಎಸ್ನಿಂದ 1 ಕಣದಲ್ಲಿ ಇರುವುದರಿಂದ ತಮ್ಮ ಶಾಸಕರು ಅಡ್ಡ ಮತದಾನ ಮಾಡದಂತೆ ನೋಡಿಕೊಳ್ಳುವುದು ವಿಜಯೇಂದ್ರ ಮತ್ತು ಅಶೋಕ ಅವರ ಗುರುತರ ಜವಾಬ್ದಾರಿಯಾಗಿತ್ತು. ಆದರೆ ಕ್ರಾಸ್ ವೋಟಿಂಗ್ ಆಗಬಹುದು ಎನ್ನುವ ಯಾವ ಲೆಕ್ಕಾಚಾರವನ್ನು ಇಟ್ಟುಕೊಂಡಿರದ ಅಶೋಕ ಮತ್ತು ವಿಜಯೇಂದ್ರ ಈ ಜವಾಬ್ದಾರಿ ನಿಭಾಯಿಸುವಲ್ಲಿ ದಯನೀಯ ವೈಫಲ್ಯವನ್ನ ಕಂಡರು. ಇನ್ನೊಂದು ಕಡೆ ನಮ್ಮ ಅಭ್ಯರ್ಥಿ ಗೆಲ್ಲುವುದಿಲ್ಲ ಎನ್ನುವುದು ತಿಳಿದಿತ್ತೋ ನಮ್ಮವರ ನಿಯತ್ತನ್ನು ಚೆಕ್ ಮಾಡಲು ಕ್ಯಾಂಡಿಡೇಟ್ ಹಾಕಿದ್ದೆ ಎಂದು ಕುಮಾರಸ್ವಾಮಿ ಹೇಳಿದ್ದಾರೆ. ಇಲ್ಲಿ ನಮ್ಮವರು ಎಂದರೆ ಸ್ವಾಭಾವಿಕವಾಗಿ ಮೈತ್ರಿ ಇರುವುದರಿಂದ ಬಿಜೆಪಿ ಕೂಡ ಆಗಿತ್ತು. ತಮ್ಮ ಪಾರ್ಟಿಯ ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ದರೂ ಬಿಜೆಪಿಯ ಅಡ್ಡ ಮತದಾನ ಪಕ್ಷಕ್ಕೆ ಭಾರೀ ಮುಜುಗರವನ್ನ ತಂದೊಡ್ಡಿದೆ. ಇದರ ಜೊತೆಗೆ ವಿಜಯೇಂದ್ರ ಮತ್ತು ಅಶೋಕ ಅವರ ಸಂಘಟನಾ ಸಾಮರ್ಥ್ಯ, ಗುಂಪುಗಾರಿಕೆ ಇಲ್ಲದೆ ಎಲ್ಲರನ್ನೂ ಜೊತೆಯಾಗಿ ಕರೆದುಕೊಂಡು ಹೋಗುವ ಚಾಣಾಕ್ಷತನದ ಬಗ್ಗೆಯೂ ಇವರಿಬ್ಬರ ಮೇಲೆ ಪ್ರಶ್ನೆ ಏಳುವಂತೆ ಮಾಡಿದೆ. ಮುಂದಿನ ಅಸೆಂಬ್ಲಿ ಚುನಾವಣೆಗೆ NDA ಮೈತ್ರಿಕೂಟದ ಫೇಸ್ ಯಾರು? ಮುಂದಿನ ವಿಧಾನಸಭಾ ಚುನಾವಣೆಯನ್ನ ಜೊತೆಯಾಗಿ ಎದುರಿಸಲಿದ್ದೇವೆ ಎಂದು ಈಗಾಗಲೇ ದಳಪತಿಗಳು ಹೇಳಿಕೊಂಡು ಬರುತ್ತಿದ್ದಾರೆ. ಹೀಗಿರುವಾಗ ಯಾರನ್ನ ಫೇಸ್ ಆಗಿಟ್ಟುಕೊಂಡು ಚುನಾವಣೆಯನ್ನ ಎದುರಿಸಬೇಕು ಎನ್ನುವುದು ದೊಡ್ಡ ಪ್ರಶ್ನೆಯಾಗಲಿದೆ. ಪರಿಷತ್ ಚುನಾವಣೆಯಲ್ಲಿನ ಬಿಜೆಪಿಯ ಅಡ್ಡ ಮತದಾನ, ಪಾರ್ಟಿಯಲ್ಲಿಲ್ಲದ ಒಮ್ಮತ, ನಾಯಕತ್ವ ಬದಲಾವಣೆಯಾಗಬೇಕು ಎನ್ನುವ ಕೂಗು ಎಲ್ಲವೂ ಕುಮಾರಸ್ವಾಮಿ ಅವರಿಗೆ ಪ್ಲಸ್ ಆಗಬಹುದು. ಹಾಗಾಗಿ ಕ್ರಾಸ್ ವೋಟಿಂಗ್ 2 ಪಾರ್ಟಿಯಲ್ಲಿ ನಡೆದಿದ್ದರೂ ಅದರ ಜಾಸ್ತಿ ಡ್ಯಾಮೇಜ್ ಜೆಡಿಎಸ್ಗಿಂತ ಬಿಜೆಪಿಗೆ. ಯಾಕೆಂದ್ರೆ ಕುಮಾರಸ್ವಾಮಿ ಅವರ ಹೇಳಿಕೆ ಅತ್ಯಂತ ಸ್ಪಷ್ಟವಾಗಿದೆ. ರಾಜ್ಯ ಬಿಜೆಪಿಯಲ್ಲಿನ ಗೊಂದಲ, ಸಾಲು ಉಪಚುನಾವಣೆ ಸೋಲುತ್ತಿರುವುದು ಕುಮಾರಸ್ವಾಮಿ ಅವರನ್ನ ಮುಂದಿನ ಚುನಾವಣೆಯ ವೇಳೆ ಡ್ರೈವರ್ ಸೀಟ್ನಲ್ಲಿ ಕೂರಿಸುವ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. ಇದರ ಕುರಿತು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮ ಜೊತೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ತರಹದ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.